ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡ. ಇವತ್ತಿನ ವಿಡಿಯೋಲಿ ಪ್ರೈಸಿಂಗ್ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ. ಅಂದರೆ ಲೈಕ್ ಮೀಶೋ ಪ್ರೈಸ್ ಎಷ್ಟಾಗುತ್ತೆ ನಾವು ಕೋಟ್ ಮಾಡಿದಾಗ, ಆ್ಯಂಡ್ ಡಿಫೆಕ್ಟಿವ್ ಪ್ರಾಡಕ್ಟ್ಸಿಗೆ ಯಾವ ರೀತಿ ನಾವು ಪ್ರೈಸಿಂಗ್ ಕೊಟ್ಕೋಬೇಕು, ಆ್ಯಂಡ್ ಬೇರೆ ಬೇರೆ ಇನ್ನು ಕೆಲವು ಅಂಶಗಳಿದ್ದಾವೆ. ಸೊ ದಟ್ ಪ್ರೈಸಿಂಗ್ ಅನ್ನೋ ಟಾಪಿಕ್ ಕಂಪ್ಲೀಟ್ ಆಗೋಗುತ್ತೆ. ಅದಕ್ಕೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ಇವತ್ತು ನಾನು. ಇದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ತೀರಿ, ಸೊ ದಟ್ ನಿಮಗೆ ಇ ಕಾಮರ್ಸ್ ರಿಲೇಟೆಡ್ ಇನ್ಫಾರ್ಮೇಷನ್ ಸಿಗ್ತಿರುತ್ತೆ. ಇವತ್ತು ಯಾವುದಾದ್ರೂ ಒಂದು ಅಪ್ಲೋಡ್ ಮಾಡಿಬಿಟ್ಟು ನಾನು ಪ್ರೈಸಿಂಗ್ ಡೀಟೇಲ್ಸ್ನ ಹೇಳ್ತೀನಿ. ಇದು ನನ್ನ ಕೆಟಲಾಗು ಸ್ಯಾರೀಸು ಇದು. ಸೊ ಈ ಥರ ಇರುತ್ತೆ. ಇದು ಇವತ್ತಿನ ಟಾಪಿಕ್ ಅಲ್ಲ, ಜಸ್ಟ್ ಪ್ರೈಸಿಂಗ್ ಬಗ್ಗೆ. ಸೊ ಇನ್ವೆಂಟ್ರಿನ ಹೊಸ್ದಾಗೇ ಅಪ್ಲೋಡ್ ಮಾಡೇ ನಾವು ತೋರಿಸ್ಬೇಕಾಗುತ್ತೆ. ಸೊ ಇಲ್ಲಿ ಆ್ಯಕ್ಚುಲಿ ನಾನು ಮುಂಚೆನೇ ಒಂದು 2-3 ವಿಡಿಯೋಲಿ ಯಾವ ರೀತಿ ಇನ್ವೆಂಟ್ರಿ ಅಂದರೆ ಲೈಕ್ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ದೀನಿ. ಇನ್ ಕೇಸ್ ಆ ವೀಡಿಯೋಸ್ ಯಾರಾದರೂ ನೋಡಿಲ್ಲ ಅಂದರೆ ಅದನ್ನೊಂದ್ಸರಿ ಚೆಕ್ ಮಾಡಿ. ಸೊ ದಟ್ ನಾನು ಇಲ್ಲಿ ಸ್ವಲ್ಪ ಬೇಗ ಹೇಳ್ತಿದ್ದೀನಿ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲಿ ಮೇಲ್ಗಡೆ ಅಪ್ಲೋಡ್ ಅನ್ನೋ ಆಪ್ಷನ್ ಕಾಣ್ತಿದೆಯಲ್ಲ ಬ್ಲೂ ಕಲರಲ್ಲಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಏನೋ ಕೆಲವು ಆಪ್ಷನ್ಸ್ ಬರುತ್ತೆ ನಿಮಗೆ. ಇದನ್ನು ಕಂಪ್ಲೀಟು ವಿತ್ ಸ್ಕ್ರೀನ್ ರೆಕಾರ್ಡ್ ನಾನು ಒಂದು ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸರಿ ಅದನ್ನು ಚೆಕ್ ಮಾಡಿ. ಸೊ ಈ ಪ್ರೋಸೆಸ್ನ ಸ್ವಲ್ಪ ಬೇಗ ತೋರಿಸ್ಬಿಡ್ತೀನಿ ಅಷ್ಟೇ. ಏನೋ ಸಮ್ ವುಮೆನ್ ಫ್ಯಾಷನ್ ಅಂತ ಕೊಡೋದು, ಎತ್ನಿಕ್ ವೇರ್, ವಾಟ್ ಎವರ್. ಸುಮ್ಮನೆ ಜಸ್ಟ್ ನಾನು ಇದೇನು ಅಂದರೆ ಲೈವಿಗೆ ಅಪ್ಡೇಟ್ ಮಾಡಲ್ಲ, ಜಸ್ಟ್ ತೋರಿಸ್ಲಿಕ್ಕೆ ನಿಮ್ಗೆ ಅಷ್ಟೇ ಮಾಡ್ತಾಯಿದ್ದೀನಿ. ಸೊ ಈ ಥರ ಏನೋ ಒಂದು ಯಾವುದಾದ್ರೂ ನೋಡಿ, ಯಾವುದೋ ಒಂದು ಬಳೆ ಅಪ್ಲೋಡ್ ಮಾಡಿದ್ದೀನಿ, ಜಸ್ಟ್ ಬ್ಯಾಂಗಲ್ಸ್ ಅಂತ ಕೊಡ್ತೀನಿ. ಜಸ್ಟ್ ಅದು ಪೇಜ್ ಮೂವ್ ಆಗ್ಲಿಕ್ಕಷ್ಟೇ. ನೋಡಿ ಈ ಥರ ಬರುತ್ತಲ್ಲ, ಕೆಳಗಡೆ ನಿಮಗೆ ಪ್ರೈಸ್ ಆ್ಯಂಡ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇಲ್ಲಿ ನೀವು ಪ್ರೈಸ್ನ ಕೊಡಬೇಕಾಗುತ್ತೆ. ನಾನು ಜಸ್ಟು ಇಲ್ಲಿ ಮೇಲ್ಗಡೆ ಏನು ಆಪ್ಷನ್ಸ್ ಇದೆ, ವೆಯ್ಟು, ಕಲರು, ನೆಟ್ ಕ್ವಾಂಟಿಟಿ, ಯಾವ ಅಕೇಶನ್ಗೆ ಯೂಸ್ ಮಾಡ್ತಾರೆ ಆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿಲ್ಲ ನಾನಿಲ್ಲಿ. ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ ಇದನ್ನು ನಾನು ತೋರಿಸ್ತಿದ್ದೀನಿ ಅಷ್ಟೇ. ಅದು ಬೇಕಂದರೆ ಲಾಸ್ಟ್ ವೀಡಿಯೋಸಲ್ಲಿದೆ, ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಪ್ರೈಸ್ ಆ್ಯಂಡ್ ಟ್ಯಾಕ್ಸ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದು ನಾನು ಆ್ಯಕ್ಚುಲಿ ಹೇಳಿದ್ದೆ ನಿಮಗೆ ಅಂದರೆ ಲಾಸ್ಟ್ ವೀಡಿಯೋಲಿ. ನಾವು ಒಂದು ಮೀಶೋ ಪ್ರೈಸ್ನ ಕೊಡಬೇಕಾದ್ರೆ ಯಾವೆಲ್ಲ ನಾವು ನೆನ್ಪಿಟ್ಕೋಬೇಕು ಅಂತ, ಲೈಕ್ GST ಆಗ್ಬೋದು, ಪ್ರಾಡಕ್ಟ್ ಕಾಸ್ಟು, ಲೇಬರ್ ಕಾಸ್ಟು, ಪ್ಯಾಕಿಂಗ್ ಚಾರ್ಜಸ್ಸು, ಈ ಥರ ಲಿಸ್ಟ್ ಮಾಡೇ ನಾನು ನಿಮಗೆ ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ. ಸೊ ಅದೆಲ್ಲ ಕ್ಯಾಲ್ಕುಲೇಟ್ ಆದಮೇಲೆ ನಿಮ್ಗೆ ಏನು ಪ್ರೈಸ್ ಬರುತ್ತೆ ಅಂದರೆ ಒಂದು ಅದನ್ನು ಆ್ಯಡ್ ಮಾಡಿದ್ಮೇಲೆ ಆ ಪ್ರೈಸ್ನ ಇಲ್ಲಿ ಕೊಡಬೇಕಾಗುತ್ತೆ ನೀವು. ಸಪೋಸ್ ಒಂದು 1000 ರೂಪೀಸ್ ಅಂತ ಕೊಡ್ತೀರಾ ಅಂದ್ಕೊಳ್ಳಿ. ಓಕೆ, ಇದು 1000 ರೂಪೀಸ್ ಯಾವುದೋ ಒಂದು ನಿಮಗೆ ಆ ಕ್ಯಾಲ್ಕುಲೇಷನ್ಸ್ ಎಲ್ಲ ಆದಮೇಲೆ ಆ ಪ್ರಾಡಕ್ಟ್ಗೆ ನೀವು ಕೋಟ್ ಮಾಡೋವಂಥ ಪ್ರೈಸು 1000 ರೂಪೀಸ್ ಆಗಿರುತ್ತೆ. ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ನೋಡಿ, 1000 ರೂಪೀಸ್ ಯಾವಾಗ ಅಂದರೆ ಆಲ್ ರಿಟರ್ನ್ಸ್ ರೀಸನ್ಸ್ ಅಲೋಡ್ ಇನ್ ದಿಸ್ ಪ್ರೈಸ್ ಅಂತ ಬರ್ತಿದೆಯಲ್ಲ ಆಪ್ಷನ್ ನೋಡಿ, ಕಾಣ್ಬೋದು ನಿಮಗೆ. ಅಂದರೆ ಎಲ್ಲ ಯಾವುದೇ ರೀತಿ ಅಂದರೆ ಪ್ರಾಡಕ್ಟು ಏನು ಪ್ರಾಬ್ಲಮ್ ಇಲ್ಲ ಅಂದರೂ ಕೂಡ, ಇಷ್ಟ ಆಗಲಿಲ್ಲ ಅಂದರೂ ಕೂಡ, ವಾಟ್ ಎವರ್ ದ ರೀಸನ್ಸ್ ಕಸ್ಟಮರ್ ರಿಟರ್ನ್ ಮಾಡ್ಬೋದು ಈ 1000 ರೂಪೀಸ್ ಪ್ರೈಸ್ನ ಸೆಲೆಕ್ಟ್ ಮಾಡಿದಾಗ. ಇನ್ನೊಂದು ಆಪ್ಷನ್ ತೋರಿಸುತ್ತೆ ಕಸ್ಟಮರ್ಸಿಗೆ, ಏನಂದರೆ ಇಲ್ಲಿ ರಾಂಗ್ ಆ್ಯಂಡ್ ಡಿಫೆಕ್ಟಿವ್ ಅಂತ ಇದೆ ನೋಡಿ, ಸೆಕೆಂಡ್ ಆಪ್ಷನು ರಿಟರ್ನ್ ಪ್ರೈಸು. ಅಂದರೆ ನಮಗೆ ನಮ್ಮ ಪ್ರಾಡಕ್ಟು ಓನ್ಲಿ ಡ್ಯಾಮೇಜ್ ಆಗಿದ್ದರೆ ಮಾತ್ರನೇ ರಿಟರ್ನ್ ತೊಗೊಳ್ಳೋದು ಅಂತ, ಇಲ್ಲಾಂದರೆ ರಿಟರ್ನ್ ಆಪ್ಷನ್ ಬರಲ್ಲ ಅವರಿಗೆ. ಅವಾಗ ಏನು ಮಾಡಬೇಕು, 1000ಅಲ್ಲಿ ಇನ್ನು ಸ್ವಲ್ಪ ಇಲ್ಲಿ ಸಜೆಸ್ಟೆಡ್ 977 ಅಂತ ಇದೆ, ನಾನು ಯಾವಾಗಲೂ ಒಂದು 20 ರೂಪೀಸ್ ಅಷ್ಟೇ ಲೆಸ್ ಮಾಡಿರ್ತೀನಿ. ಅಂದರೆ ಅದಕ್ಕೂ ಇದಕ್ಕೂ 20 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಸ್ಟಮರ್ಸಿಗೆ 1000 ರೂಪೀಸಲ್ಲಿ ಒಂದು 20 ರೂಪೀಸ್ ಇಲ್ಲಿ ಡಿಸ್ಕೌಂಟ್ ಬಂದಂಗೆ ಆಗುತ್ತೆ ಅವರಿಗೆ, ಆ್ಯಂಡ್ ಆನ್ಲೈನ್ ಪೇಮೆಂಟ್ ಅಂದರೆ ಇನ್ನೊಂದು 30 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಸೊ 1000 ರೂಪೀಸ್ ಪ್ರಾಡಕ್ಟು ಅವ್ರಿಗೆ ಆಲ್ಮೋಸ್ಟ್ ಒಂದು 940, 950ಗೆ ಸಿಗುತ್ತೆ. ಅಂದರೆ ಸ್ವಲ್ಪ ಆದಷ್ಟು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರಲ್ವ ಪ್ರೈಸ್ನ. ಸೊ ಇದನ್ನು ಸೆಲೆಕ್ಟ್ ಮಾಡೋ ಅಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ರಾಂಗ್ ಆರ್ ಡಿಫೆಕ್ಟಿವ್ ಮಾತ್ರನೇ ನಾವು ರಿಟರ್ನ್ ಹಾಕ್ತೀವಿ, ಬೇರೆ ಏನೂ ಹಾಕಲ್ಲ ಅಂತ ಅವರು ಕನ್ಸಿಡರ್ ಮಾಡ್ದಂಗೆ. ಸೊ ಇಲ್ಲಿ ನಮಗೇನು ಯೂಸ್ ಆಗುತ್ತೆ ಅಂದರೆ ಸಪ್ಲೈಯರ್ಸಿಗೆ ರಿಟರ್ನ್ ಬರೋ ಅಂಥ ಚಾನ್ಸಸ್ ಕಡಿಮೆ ಇರುತ್ತೆ. ನಾವು ಬೆಸ್ಟ್ ಪ್ರಾಡಕ್ಟ್ನ ಅವರಿಗೆ ಡೆಲಿವರಿ ಮಾಡಿದಾಗ ಇಲ್ಲಿ ನಮಗೆ ರಿಟರ್ನ್ ಆಪ್ಷನ್ಸ್ ಕಡಿಮೆ ಆಗುತ್ತೆ. ಸೊ ದಟ್ ಸೇಲ್ಸ್ ಕೂಡ ಚೆನ್ನಾಗಿರುತ್ತೆ.
ಅದಕ್ಕೆ ಈ ಪ್ರೈಸ್ ಮೇಲೂ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಜಾಸ್ತಿ ತೀರಾ ಕಡಿಮೆ ಕೊಟ್ರೂ ಕಷ್ಟ ಆಗುತ್ತೆ. ಆಮೇಲೆ ಇಲ್ಲಿ ಬ್ಯಾಂಕ್ ಸೆಟಲ್ಮೆಂಟ್ಸ್ ನಾನು ತೋರಿಸ್ತೀನಿ ಏನೇನು ಯಾವ್ಯಾವ ರೀತಿ ಬರ್ಬೋದು ಅಂತ. ನೆಕ್ಸ್ಟ್ MRP ಅನ್ನೋ ಆಪ್ಷನ್ ಇದೆಯಲ್ಲ, ಇದು ಏನು ಮ್ಯಾಂಡೇಟ್ರಿ ಅಥವಾ MRP ಪ್ರೂಫ್ ಯಾರೂ ಕೇಳಲ್ಲ. ಅಂದರೆ ಇಷ್ಟೇ ಇದೆ ಇಷ್ಟೇ ಹಾಕಾಕ್ರಿ ಅಂತ. ನಾನು ಅರೌಂಡ್ ಯಾವಾಗ್ಲೂ ಮೀಶೋ ಪ್ರೈಸ್ ಏನಿರುತ್ತೆ ಅದಕ್ಕೆ ಡಬಲ್ಲೇ ಕೊಡ್ತೀನಿ ಇಲ್ಲಿ. ಅಂದರೆ ಲೈಕ್ 50% ನಾವು ಆಫರ್ ಕೊಟ್ಟಿರೋ ಥರ ಆಗುತ್ತೆ ಇಲ್ಲಿ. ಸೊ ನೋಡಿ, ಇಲ್ಲಿ 1000 ರೂಪೀಸ್ ನಾನು ಪ್ರೈಸ್ ಹಾಕಿದ್ದೀನಲ್ಲ ಮೀಶೋ ಪ್ರೈಸು, ಅದರ MRP ನಾನು 2000 ಅಂತ ಹಾಕಿದ್ದೀನಿ. ಸೊ ಈ ಥರ ವರ್ಕ್ ಆಗುತ್ತೆ ಪ್ರೈಸ್ ಟ್ಯಾಗ್ ಅನ್ನೋದು. ಅಲ್ಲಿ ಕೆಳಗಡೆ ನೋಡಿ ಕಸ್ಟಮರ್ ಪ್ರೈಸ್ ಏನಾಗುತ್ತೆ 1064 ರೂಪೀಸ್ ಅಂತ ಕಾಣುತ್ತೆ. ನಾನು ಹೇಳಿದ್ದೆ ನಿಮ್ಗೆ ಲಾಸ್ಟ್ ವಿಡಿಯೋಲಿ ಅಪ್ ಟು ಒಂದು 40 to 60 ರೂಪೀಸ್ ಎಕ್ಸ್ಟ್ರಾ ಕಾಣುತ್ತೆ ಕಸ್ಟಮರ್ಗೆ. ಅಂದರೆ ಅದೇನಿಲ್ಲ, ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ ನೋಡಿ. ಶಿಪ್ಪಿಂಗ್ ಪೇಯ್ಡ್ ಬೈ ಕಸ್ಟಮರ್ ಅಂತ ಇದೆಯಲ್ಲ 64 ರೂಪೀಸು. ಸೊ ದಟ್ ಆ ಪ್ರೈಸು ಶಿಪ್ಪಿಂಗ್ ಚಾರ್ಜಸ್ನ ಆ್ಯಡ್ ಮಾಡಿ ನಾವೇನು ಮೀಶೋ ಪ್ರೈಸ್ 1000 ಕೊಟ್ಟಿದ್ದೀವಿ ಅದಕ್ಕೆ ಇನ್ನೂ 64 ರೂಪಾಯಿ ಆ್ಯಡ್ ಮಾಡಿ 1064 ರೂಪೀಸು ಕಸ್ಟಮರ್ಗೆ ಕಾಣುತ್ತೆ. ಬಟ್ ನಮಗೆ ಬ್ಯಾಂಕ್ ಸೆಟಲ್ಮೆಂಟ್ ಅನ್ನೋ ಆಪ್ಷನ್ನು ಕೆಳಗಡೆ ಕಾಣ್ತಿದೆ ನೋಡಿ. ಆದರೆ ನಮ್ಮ ಅಕೌಂಟಿಗೆ ಬರೋದು 987 ರೂಪೀಸು. ಇದು ಯಾಕೆ ಅಂತ ಹೇಳ್ತೀನಿ. ಇಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ ಅದನ್ನ ಒಂದ್ಸರಿ ಕ್ಲಿಕ್ ಮಾಡೋಣ. ನೋಡಿ ಏನೇನು ಆಗ್ಬೋದು ಅಂತ. GST 11 ರೂಪೀಸ್ ಏನೋ ಮೈನಸ್ ಆಗುತ್ತೆ. ನೆಕ್ಸ್ಟ್ TDS 11 ರೂಪೀಸ್ ಮೈನಸ್ ಆಗುತ್ತೆ. ಅಂದರೆ 1000 ರೂಪೀಸ್ ನಾವೇನು ಹಾಕಿದ್ದೀವಿ ಪ್ರೈಸು ಅದರಲ್ಲಿ 1 ರೂಪಿ ಅಂದರೆ ಅರೌಂಡ್ 13 ರೂಪೀಸ್ ಮೈನಸ್ ಆಗಿ ಇಷ್ಟು ಬರುತ್ತೆ. ಅದಕ್ಕೆ ನಾನು ಹೇಳಿದ್ದು ಇದು GST ಪ್ರೈಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ನೀವು ಅಂತ. ಓಕೆ, ಸೊ ಈ ರೀತಿ ಆಗುತ್ತೆ. ಒಂದು ನಿಮಿಷ ಬ್ಯಾಕ್ ಹೋಗ್ತೀನಿ. ಸೊ ಈಗ ನೋಡಿ, ಈಗ ಏನಾದರೂ ಪ್ರೈಸಸ್ ಚೇಂಜ್ ಮಾಡಿದ್ವಿ, 1100 ಕೊಟ್ವಿ ಅಂದ್ಕೊಳ್ಳಿ. ಇಲ್ಲಿ ಕೆಳಗಡೆ ನೋಡಿ ಚೇಂಜ್ ಆಗುತ್ತೆ. 1087 ರೂಪೀಸು ಬ್ಯಾಂಕ್ ಇದಕ್ಕೆ ಬ್ಯಾಂಕ್ ಸೆಟಲ್ಮೆಂಟ್ ಅಂತ ಬರುತ್ತೆ. ಸೊ ಈ ಥರ ನಾವು ಯಾವಾಗಲೂ ಕೂಡ ಇಲ್ಲಿ ನೋಡಬೇಕಿರೋದೇನೆಂದರೆ ಬ್ಯಾಂಕ್ ಸೆಟಲ್ಮೆಂಟ್ ಅಮೌಂಟ್ ಎಷ್ಟು, ನಾವು 1000 ಹಾಕಿದ್ರೆ ಎಷ್ಟಾಗುತ್ತೆ, 1100 ಹಾಕಿದ್ರೆ ಎಷ್ಟಾಗುತ್ತೆ, ಈ ಥರ ನೀವು ನೋಡ್ಕೋಬೇಕು. ಸೊ ದಟ್ ನಿಮಗೆ ಆವಾಗ ನಷ್ಟ ಆಗಲ್ಲ. ಬರೀ ಇದನ್ನು ನೋಡಿಕೊಂಡು ಈಗೇನೋ 500 ರೂಪಾಯಿ ಪ್ರಾಡಕ್ಟ್ ತಂದಿರ್ತೀರ, 600 ರೂಪಾಯಿಗೆ ಹಾಕ್ಬಿಡೋಣ ಅಂದರೆ ನಿಮ್ಗೆ 600 ರೂಪಾಯಿ ಅಕೌಂಟಿಗೆ ಬರಲ್ವಲ್ಲ. ಅದರಲ್ಲಿ GST ಕಟ್ಟಾಗುತ್ತೆ, ಪ್ಯಾಕಿಂಗ್ ಕವರ್ಸು ಇದು ಹೋಗುತ್ತೆ, ಆ್ಯಂಡ್ ಇನ್ನೇನು ಲೇಬರ್ ಚಾರ್ಜ್ ಹೋಗುತ್ತೆ. ಅಥವಾ ನೀವೇನಾದರೂ ಗಿಂಟ್ ಮಾಡಿಕೊಂಡು ಐಟಮ್ಸ್ನ ಅಂದರೆ ಲೈಕ್ ಅಂಗಡಿ ಥರ ಮಾಡ್ಕೊಂಡಿರ ರೆಂಟಲ್ ಚಾರ್ಜಸ್ ಹೋಗುತ್ತೆ, ಕರೆಂಟ್ ಚಾರ್ಜು ಎಷ್ಟೊಂದು ಇರುತ್ತೆ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬಟ್ ಎಲ್ಲದನ್ನು ಪ್ರಾಡಕ್ಟ್ಸ್ ಮೇಲೆ ನಾವು ಡಿವೈಡ್ ಮಾಡಬೇಕು. ಸೊ ಯಾವಾಗಲೂ ಕೂಡ ಈ ಬ್ಯಾಂಕ್ ಸೆಟಲ್ಮೆಂಟ್ ಅನ್ನೋ ಆಪ್ಷನ್ನ ನೋಡಿಕೊಂಡೇ ನೀವು ಪ್ರೈಸ್ನ ಡಿಸೈಡ್ ಮಾಡಬೇಕು ಅನ್ನೋದು ನನ್ನ ಸಜೆಷನ್ ಆಗಿರುತ್ತೆ. ಸೊ ಇಷ್ಟು ವಿಚಾರ ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಪ್ರೈಸಿಂಗ್ ಬಗ್ಗೆ ಆಲ್ಮೋಸ್ಟ್ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ನಾನು ಅಂದ್ಕೊತಿದ್ದೀನಿ. ಬಿಕಾಸ್ ನಾನು ಪ್ರೈಸಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಒಂದು ವಿಡಿಯೋ ಹಾಕಿದ್ದೀನಿ. ಆ್ಯಂಡ್ ಇದು ಲೈವ್ ಆಗಿ ಯಾವ ರೀತಿ ಕಾಣುತ್ತೆ ನಮಗೆ ಬ್ಯಾಂಕ್ ಸೆಟಲ್ಮೆಂಟು ಆ್ಯಂಡ್ ಎಷ್ಟು ನಮ್ಮ ಅಕೌಂಟಿಗೆ ಬರುತ್ತೆ ಅಂತಲೂ ತೋರಿಸಿದ್ದೀನಿ ಇವತ್ತು. ಸೊ ಇದರಲ್ಲಿ ಏನೂ ಡೌಟ್ ಇಲ್ಲ ಅನಿಸುತ್ತೆ ನಿಮಗೆ. ಇನ್ ಕೇಸ್ ಡೌಟ್ಸ್ ಇದ್ದರೆ ನನಗೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಏನು ಡೌಟ್ ಇದ್ದರೂ ನನಗೆ ಕೇಳಿ. ಇದರಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡಿ ಎಷ್ಟು ಹಾಕಬೇಕು ನಾವೇನು ಅಂತ. ಲಾಸ್ಟ್ ವಿಡಿಯೋ ಆ್ಯಂಡ್ ಈ ವಿಡಿಯೋ ನಿಮಗೆ ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನಿಮ್ಮ ಪ್ರೈಸ್ ಎಷ್ಟಿರಬೇಕು ಅಂತ. ಸೊ ಅವಾಗ ಏನಾಗುತ್ತೆ, ನೀವು ಏನಾದ್ರು ಹೋಲ್ಸೇಲಲ್ಲಿ ಅಂದರೆ ವಸ್ತುಗಳು ತರಕ್ಕೆ ಹೋಗ್ತಿರಲ್ಲ, ಅಲ್ಲೇ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ಬೋದು. ಅಂದರೆ ಒಂದು +300 400 ಹಾಕಿದ್ರೂ ಕೂಡ ಇದು ಸೇಲ್ ಆಗುತ್ತಾ, ಇದು ವರ್ತ್ ಇದೆಯಾ ನಮಗೆ, ಇಷ್ಟಕ್ಕೆ ಸೇಲ್ ಮಾಡ್ಬೋದಾ ನಾವು ಈ ಪ್ರಾಡಕ್ಟ್ನ ಅಂತ ಅಲ್ಲೇ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಅದು ತೊಗೊಳ್ಳೋದಾ ಬಿಡೋದು, ಆವಾಗ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಷನ್ಸ್ಗೋಸ್ಕರ ಏನು ಮಾಡಬೇಕು ಅಂದರೆ ಇನ್ಫಾರ್ಮೇಟಿವ್ ಲಾಗ್ಸ್ ಕನ್ನಡನ ಫಾಲೋ ಮಾಡ್ತಿರಬೇಕು. ನೆಕ್ಸ್ಟ್ ಇದೇ ರೀತಿ ವಿಡಿಯೋ ಜೊತೆ ನೆಕ್ಸ್ಟ್ ಮೀಶೋ ಸಿರೀಸ್ ಕಂಟಿನ್ಯೂ ಮಾಡೋಣ. ಆ್ಯಂಡ್ ಯಾವ ಟಾಪಿಕ್ ಬೇಕು ನೆಕ್ಸ್ಟ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೋಡ್ತೀನಿ. ಯಾಕಂದರೆ ಈಗ ಕೆಟಲಾಗ್ ಅಪ್ಲೋಡ್ ಮಾಡೋದು ಒಂದು ಟಾಪಿಕ್ ಮಾಡಿದ್ದೀವಿ ಆಲ್ರೆಡಿ, ಆ್ಯಂಡು ಈಗ ಪ್ರೈಸಿಂಗು ಆಲ್ಮೋಸ್ಟ್ ಮುಗೀತು. ನೆಕ್ಸ್ಟು ಯಾವ ರೀತಿ ಬೇರೆ ಈಗ ಲೇಬಲ್ ಜನ್ರೇಟ್ ಮಾಡೋದಾ ಅಥವಾ ಮ್ಯಾನಿಫೆಸ್ಟಿಂಗ್ ಲೇಬಲ್ಲ, ನಮ್ಮ ಬಾರ್ಕೋಡೆಡ್ ಕರ್ವ್ಸ್ನ ಸ್ಕ್ಯಾನ್ ಮಾಡ್ಕೊಳ್ಳೋದಾ ಅಥವಾ ಏನು, ಅದು ನಾನು ಟಾಪಿಕ್ಸ್ನ ಇನ್ಕ್ಲೂಡ್ ಮಾಡ್ತೀನಿ. ಓಕೆ, ಮತ್ತೆ ಇದೇ ರೀತಿ ವಿಡಿಯೋ ಜೊತೆ ಮೀಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್.